ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪ್ರಿಯಾ ನ್ಯೂಜಿಲೆಂಡ್ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಇವತ್ತು ವೆಲ್ಲಿಂಗ್ಟನ್ ಅಲ್ಲಿ ಕೈಟ್ ಫೆಸ್ಟಿವಲ್ ಅಂತ ಅಂದ್ರೆ ಅದೇ ರೀ ಗಾಳಿಪಟ ಹಾರಿಸ್ತಾರಲ್ಲ ಅದು ಈಗಿನ ಜನರೇಷನ್ ಅಲ್ಲಿ ಮಕ್ಕಳು ಬರೀ ಮೊಬೈಲ್ ಗೇಮ್ಸ್ ಇದರಲ್ಲೇ ಫುಲ್ ಬ್ಯುಸಿ ಆಗಿರ್ತಾರೆ ಗಾಳಿಪಟ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಬುಗ್ರಿ ಅಂತ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಗೋಲಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಈ ಕೈಟ್ ಫೆಸ್ಟಿವಲ್ ಗೆ ಹೋದ್ರೆ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸು ಒಂದ್ಸಲ ರೀಕಾಲ್ ಆದಂಗೆ ಆಗುತ್ತೆ ಮತ್ತೆ ನಾವು ಕೂಡ ಯಾವತ್ತೂ ಈ ಕೈಟ್ ಫೆಸ್ಟಿವಲ್ಗೆ ಇಲ್ಲಿಗೆ ಬಂದ ಮೇಲೆ ಹೋಗಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಹಾಗೇನೆ ಇಲ್ಲಿನ ಕೈಟ್ ಫೆಸ್ಟಿವಲ್ ಯಾವ ತರ ಇದೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಅದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನಾನು ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕೈಟ್ ಫೆಸ್ಟಿವಲ್ ನಡೀತಾ ಇದ್ದಿದ್ದು ಪಿಟೋನಿ ಅಂತ ಒಂದು ಏರಿಯಾದಲ್ಲಿ ನಮ್ಮ ಮನೆಯಿಂದ 1.5 ಗಂಟೆ ಬೇಕು ಅಲ್ಲಿಗೆ ಹೋಗೋದಕ್ಕೆ ಮತ್ತು 3 ಬಸ್ ಚೇಂಜ್ ಮಾಡ್ಕೊಂಡು ಹೋದ್ವಿ. ಗಾಳಿಪಟ ನೋಡ್ತಾ ಇದ್ದಂಗೆ ನನ್ನ ಮಗಳಂತೂ ಫುಲ್ಲು ಕುಣಿದಾಡ್ಬಿಟ್ಲು. ಅವಳು ಕೂಡ ಫಸ್ಟ್ ಟೈಮು ಗಾಳಿಪಟ ನೋಡ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಫೀಲ್ಡಲ್ಲಿ ಈ ಕೈಟ್ ಫೆಸ್ಟಿವಲ್ ನಡೆಸ್ತಾರೆ. ಯಾಕೆ ಅಂತಂದರೆ ಇಲ್ಲಿ ತುಂಬಾ ಹೆಲಿಕಾಪ್ಟರ್ಸು ಫ್ಲೈಟ್ಸ್ಗಳೆಲ್ಲ ಓಡಾಡ್ತಾ ಇರುತ್ತೆ. ಹಾಗಾಗಿ ನೋ ಫ್ಲೈಯಿಂಗ್ ಝೋನ್ಸಲ್ಲಿ ಮಾತ್ರ ಗಾಳಿಪಟನ ಹಾರಿಸ್ಬೇಕು. ಹಾಗಾಗಿ ಈ ಓಪನ್ ಗ್ರೌಂಡ್ಸ್ನ ಗಾಳಿಪಟ ಎಲ್ಲ ಹಾರಿಸೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಗಾಳಿಪಟ ಯಾವ ಡಿಸೈನ್ ಬೇಕೋ ಅದ್ರ ಮೇಲೆ ದುಡ್ಡೆಲ್ಲ ಇಲ್ಲಿ ಹಾಕಿದ್ದಾರೆ. ಮಿನಿಮಮ್ $30 ಮ್ಯಾಕ್ಸಿಮಮ್ ಅಂತ ಅಂದರೆ $50 ಗಾಳಿಪಟನೂ ಕೂಡ ಇತ್ತು. ನಾವು ತಗೊಂಡಿದ್ದು ಈ ರೈನ್ಬೋ ಅಂತ ಹೇಳಿ ಒಂದು ಗಾಳಿಪಟ ಇತ್ತು, $35 ಅದನ್ನ ತಗೊಂಡ್ವಿ ನಾವು. ಒಂದು ಗಾಳಿಪಟಕ್ಕೆ $30 ಅಂತಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಎಲ್ಲದಕ್ಕೂ ದುಡ್ಡಿನ ಮುಖ ನೋಡ್ತಾ ಕೂರೋದಕ್ಕಾಗೋದಿಲ್ಲ. ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು. ನೋಡಿ ಈ ಥರ ಗಾಳಿಪಟನ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಪ್ಲಾಸ್ಟಿಕ್ಕಲ್ಲಿ ಮಾಡಿರೋದ್ರಿಂದ ನೀರಲ್ಲಿ ಬಿದ್ದರೂ ಕೂಡ ಏನೂ ಆಗಲ್ಲ. ಮತ್ತು ನಾವು ಬೇರೆ ಕಡೆನೂ ಕೂಡ ಕ್ಯಾರಿ ಮಾಡ್ಬೋದು. ಮತ್ತು ನೈಲಾನ್ ಥ್ರೆಡ್ ಇರೋದ್ರಿಂದ ದಾರ ಕೂಡ ಕಟ್ ಆಗಲ್ಲ. ಗಾಳಿಪಟ ಸಿಕ್ಕಿದ ಕೂಡಲೇ ಅಪ್ಪ ಮಗಳು ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ರು ಆ ಗಾಳಿಪಟನ ಹಾರಿಸೋದಕ್ಕೆ. ಆಮೇಲೆ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಚೈಲ್ಡ್ಹುಡ್ ಅಂತೂ ನೆನಪಾಗೇ ಆಗುತ್ತೆ. ಸಣ್ಣವರಿದ್ದಾಗ ನ್ಯೂಸ್ ಪೇಪರು ಕ್ಯಾಲೆಂಡ್ರು ಇದನ್ನೆಲ್ಲ ತೊಗೊಂಡ್ಬಿಟ್ಟು ಕಡ್ಡಿಗೆ ಈ ಅನ್ನದ ಗೋಂದು ಅಂಥೇಳಿ ಮಾಡಿ ಗಾಳಿಪಟನ ರೆಡಿ ಮಾಡ್ತಾ ಇದ್ವಿ. ನಿಮಗೂ ಇದೆಲ್ಲ ನೆನಪಿರುತ್ತೆ ಅಂತ ಅನಿಸುತ್ತೆ. ಯಾವ ಮೊಬೈಲೂ ಇರಲಿಲ್ಲ, ಯಾವ ಇಂಟರ್ನೆಟ್ಟೂ ಇರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂತ ಅನಿಸುತ್ತಲ್ವ. ಮತ್ತು ಆ ಬಾಲ್ಯದ ದಿನಗಳು ಬರಬಾರ್ದಾ ಅಂತಲೂ ಕೂಡ ಒಂದೊಂದು ಸಲ ಫೀಲ್ ಆಗುತ್ತೆ. ನಿಮಗೂ ಹಾಗೆ ಅನಿಸುತ್ತಾ ಅಂಥೇಳಿ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟು ಈ ಫೀಲ್ಡ್ ಹತ್ರನೇ ಒಂದು ಬೀಚ್ ಇತ್ತು, ಅಲ್ಲೂ ಸ್ವಲ್ಪ ಹೊತ್ತು ಗಾಳಿಪಟ ಹಾರಿಸಿದ್ವಿ. ಅವತ್ತು ತುಂಬ ಕ್ಲೌಡಿ ಇತ್ತು, ಮಳೆ ಬರೋ ಹಂಗೂ ಇತ್ತು, ಮತ್ತು ಸಖತ್ತು ಗಾಳಿ ಇತ್ತು. ಗಾಳಿ ಚೆನ್ನಾಗಿತ್ತು ಅಂತಂದರೆ ಗಾಳಿಪಟನೂ ಕೂಡ ಚೆನ್ನಾಗಿ ಮೇಲೆ ಹಾರ್ತಾ ಹೋಗುತ್ತೆ. ಗಾಳಿ ಇದ್ದಿದ್ದು ಆ್ಯಕ್ಚುಲಿ ಅಡ್ವಾಂಟೇಜ್ ಆಯಿತು. ಫೈನಲಿ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನಮಗೆ ಕಾಟನ್ ಕ್ಯಾಂಡಿ ಕಣ್ಣಿಗೆ ಬಿತ್ತು. ಒಂದಕ್ಕೆ $7. ವಾಟರ್ ಮೆಲನ್ನು ಮತ್ತು ಸ್ಟ್ರಾಬೆರಿ 2 ಫ್ಲೇವರ್ ಇತ್ತು. ನಾವು ವಾಟರ್ ಮೆಲನ್ ಫ್ಲೇವರ್ನ ತೊಗೊಂಡ್ವಿ. ಕೈಟ್ ಫೆಸ್ಟಿವಲಿಂದ ನಮ್ಮ ಬಾಲ್ಯದ ದಿನಗಳು ನೆನಪು ಮಾಡ್ಕೊಳ್ಳೋ ಅಂಥ ಅವಕಾಶ ಸಿಕ್ಕಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.